ಇವತ್ತು ನ್ಯಾಯಮೂರ್ತಿಗಳು ಸಂತೋಷ್ ಹೆಗ್ಡೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಈ ಹೋರಾಟದ ಉದ್ದೇಶ ಏನು? ಈ ಹೋರಾಟಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದನೆ ವ್ಯಕ್ತ ಮಾಡ್ತಾರೆ? ನಿವೃತ್ತರಾದ ಸರ್ಕಾರಿ ನೌಕರರು ಎಲ್ಲರೂ ಒಂದೇ ಗುಂಪಿಗೆ ಸೇರಿದವರು. ಅದಕ್ಕೆ ಒಂದು ದಿನದಲ್ಲಿ ಮಾಡೋಕ್ಕೆ ಬರಲ್ಲ. ನಿವೃತ್ತವರಿಗೆ ಪೆನ್ಷನ್ ಕೊಡುವುದಿದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡಬೇಕು. ಅದು ಇಂಥ ಸಮಯದಲ್ಲಿ ನಿವೃತ್ತರಾದವರಿಗೆ ಒಂದು ಮತ್ತೆ ನಿವೃತ್ತರಾದವರಿಗೆ ಇನ್ನು ಬೇರೆ ಅಂತ ಮಾಡೋಕ್ಕೆ ಬರುವುದಿಲ್ಲ ಕಾನೂನಿನಲ್ಲಿ. ಅದಕ್ಕೆ ಇದು ತಪ್ಪಂತ ಎಲ್ಲರಿಗೂ ಒಂದೇ ರೀತಿ ಕೊಡಬೇಕು. ಸರ್, ಈಗ ಅಣ್ಣಾ ಹಜಾರೆ ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲ ಒಂದ್ ಕಡೆ ಭರವಸೆ ಇದೆಯಾ? 28 ಈ ಸಚಿವ ಸಂಪುಟದ ಸಚಿವರೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಲ್ಲಿ. 17 ಬಾರಿ ಕಳೆದ ತಿಂಗಳಲ್ಲಿ ಹೋಗಿದ್ರು, ಆದ್ರೂ ಏನು ರೆಸ್ಪಾನ್ಸೇ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಂತ? ಅವ್ರ ಹತ್ರ ಹಣ ಇಲ್ಲ. ಈ ಭರವಸೆಗಳನ್ನು ಕೊಟ್ಟಿದ್ದಾರಲ್ಲ, ಹಣ ಎಲ್ಲ ಭರವಸೆಗೆ ಹೋಗ್ತದೆ. ಅದರಿಂದ ಇದು ಖಂಡಿತವಾಗಿಯೂ ಕಾನೂನಿಗೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಬರುವುದಿಲ್ಲ. ಒಂದು ದಿವಸ ನಿವೃತ್ತರಾದವರಿಗೆ ಒಂದು ರೀತಿ ಪೆನ್ಷನು, ತದನಂತರ ನಿವೃತ್ತರಾದವರಿಗೆ ಇನ್ನೊಂದು ಪೆನ್ಷನು, ಅದು ಕೊಡೋಕ್ಕೆ ಬರೋದಿಲ್ಲ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪೆನ್ಷನ್ ಕೊಡಬೇಕು. ಅವ್ರ ಹತ್ರ ಕೊಡೋಕ್ಕೆ ಹಣ ಇಲ್ಲ. ಅದಕ್ಕಾಗಿ ಈ ರೀತಿ ಗ್ಯಾರಂಟಿ ಸ್ಕೀಮಿಂದ ಹಣ ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಡಿದ್ರು. ಹೌದು ಹೌದು. ಇವಾಗ ಎಲೆಕ್ಟ್ರಿಸಿಟಿ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ನೀರಿನ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ಇದಕ್ಕೆಲ್ಲ ಹಣ ಕೊಡಕ್ಕೆ ಅವ್ರಿಗೆ ಹಣ ಇಲ್ಲ ಅವ್ರ ಹತ್ರ. ಅಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಇವರೆಲ್ಲ ಜೀವ ಆಗೋದು ರಾಜಕಾರಣಿಗಳು. ಹೌದು ಹೌದು. ಅಲ್ಲಿ ತನಕ ಎಲ್ಲಿ ಮಲ್ಕೊಂಡಿದ್ರು ಅಂತಾನೆ ಗೊತ್ತಾಗಲ್ಲ. ನಿಜ. ಅಲ್ಲ, ಬೆಳಗಾವಿಗೆ ಸಹಿತ ಹೋಗಿದ್ರಲ್ಲ ಸರ್. ಬೆಳಗಾವಿ ಅಲ್ಲೂ ಅಧಿವೇಶನ ನಡ್ತಾ ಇರೋ ಸಂದರ್ಭದಲ್ಲೂ ಕೂಡ ನೀವು ಅಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು. ಅಲ್ಲೂ ರೆಸ್ಪಾನ್ಸ್ ಇಲ್ಲ, ಬೆಂಗಳೂರು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇದ್ರ ಅಥವಾ ಮುಖ್ಯಮಂತ್ರಿಗಳ ಅಥವಾ ಬೇರೆ ರಾಜ್ಯದಲ್ಲಿ ಇದ್ರ ಅಂತ? ಅಲ್ಲ, ಅವ್ರ ಹತ್ರ ಕೊಡೋಕ್ಕೆ ಹಣ ಇಲ್ಲದೆ ಇದ್ರೆ ಏನು ಮಾಡೋದು? ಅವರು ಇದೇ ರೀತಿ ಮಾಡಬೇಕಾಗ್ತದಲ್ಲ. ಆದರೆ ಅವ್ರು ಮಾಡಿದ ಅವ್ರ ನಿರ್ಧಾರ ಸಂಪೂರ್ಣ ಸಂವಿಧಾನಕ್ಕೆ ವಿರುದ್ಧವಾದ. ಪರ್ಯಾಯ ಮಾರ್ಗ ಏನಿರ್ಬೋದು ಸರ್? ಇದೇ ಡೇಟ್ ಎಲ್ಲರಿಗೂ ಒಂದೇ ರೀತಿ ಪೆನ್ಷನ್ ಇರಬೇಕು. ಅದಕ್ಕೆ ಒಂದು ಗುಂಪು ಮಾಡೋಕ್ಕಾಗಲ್ಲ. ಈ ಡೇಟಿಗಿಂತ ಮೊದಲು ರಿಟೈರ್ ಆದವ್ರಿಗೆ ಒಂದು ಪೆನ್ಷನು, ತದನಂತರ ರಿಟೈರ್ ಆದವ್ರಿಗೆ ಇನ್ನೊಂದು ಪೆನ್ಷನ್ ಅಂತ ಗುಂಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಿವೃತ್ತ ಸರ್ಕಾರಿ ನೌಕರರು, ಅವ್ರಿಗೆ ಒಂದೇ ರೀತಿಯ ಪೆನ್ಷನ್ ಇರಬೇಕು ಆ ಡಿಪಾರ್ಟ್ಮೆಂಟ್ಗೆ ಸೇರಿದವರಿಗೆ. ಈಗ ಇಲ್ಲ, ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಅವ್ರು ಬರೋಲ್ಲ? ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತ ನನಗೆ ನಿನ್ನೆ ಫೋನ್ ಮಾಡಿದ್ರು ಅವರು. ನಂಗೆ ಬರೋಕ್ಕಾಗಲ್ಲ ಅಂತ. ನಂಗೆ ಗೊತ್ತಿಲ್ಲ. ನಾನು ಅವ್ರು ನಿರ್ಧಾರ ಮಾಡೋರು. ಅವ್ರು ನಾನು ಬರೀ ಒಬ್ಬ ಅತಿಥಿಯಾಗಿ ಬಂದಿದ್ದೇನೆ ಹೊರತು ನಿರ್ಧಾರ ಮಾಡೋದು ಅವರು. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈ ರೀತಿ ತಾರತಮ್ಯ ಬೇಡ. ಎಲ್ಲರಿಗೂ ಒಂದೇ ರೀತಿಯ ಪೆನ್ಷನ್ ಕೊಡಿ. ಈಗ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದವರು ನಿವೃತ್ತರಾದ ನಂತರ ಅವ್ರಿಗೊಂದು ಪೆನ್ಷನ್, ಇವ್ರಿಗೊಂದು ಪೆನ್ಷನ್. ಹೆಂಗೆ? ಅದು ಕೂಡ ಹಣದ ಉಬ್ಬರದಿಂದ ಎಲ್ಲರಿಗೂ ಭಾಳ ಕಷ್ಟ ಆಗಿದೆ ಈ ನಡುವೆ. ಅದರಿಂದಾಗಿ ಎಲ್ಲರಿಗೂ ಒಂದೇ ರೀತಿ ಪೆನ್ಷನ್. ಎಲ್ಲ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಈ ರೀತಿ ಎಲ್ಲದಕ್ಕೂ ಇದು ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಕಾಣಿಸ್ತದೆ. ಇಲ್ಲದ್ರೆ ಈ ರೀತಿ ಯಾಕೆ ಮಾಡ್ತಾರೆ? ಆದರೆ ಅವರ ಸಂಬಳದಲ್ಲಿ ಏನು ಕಮ್ಮಿ ಮಾಡಿಲ್ಲ. ಹೌದು, ಖಂಡಿತ. ಅದಕ್ಕೆ ಸಂಶಯನೇ ಇಲ್ಲ. ಅಲ್ಲ, ಆ ಗ್ಯಾರಂಟಿನೂ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ಲ. ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಅಥವಾ ಅನ್ನಭಾಗ್ಯ ಇವಾಗ ಅದಕ್ಕೂ ಇಲ್ಲದೆ ಹೋಗೋ. ಅದು 3 ತಿಂಗಳಾಯ್ತು. ಹೌದು. ಅಲ್ಲ, ಹಂಗೆ ಕಾಣಿಸ್ತದೆ ನನಗೆ ಮೇಲ್ನೋಟಕ್ಕೆ. ಯಾಕಂದರೆ ಕೊಟ್ಟ ಭರವಸೆಯನ್ನೇ ಪೂರೈಸೋಕ್ಕಾಗಲ್ಲ. ಆ ಭರವಸೆಯಿಂದಾಗಿ ಈ ಥರ ಇದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರು ಒಬ್ಬರಿಗೆ, ಇನ್ನೊಬ್ಬರಿಗೆ ಕಟ್ಟುವವರಿಗೆ ಅದು ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಆ ಗ್ಯಾರಂಟಿ ಕೊಡುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಇದು ಸರಿಯೋ ತಪ್ಪು, ನಮ್ಮ ಹತ್ರ ಕೊಡುವ ಶಕ್ತಿ ಇದೆ ಇಲ್ಲವೋ ಅಂತ. ಬರೀ ಒಂದು ಓಟಿಗಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ. ಎಲ್ಲರಿಗೂ ಒಂದೇ ರೀತಿಯ ಪೆನ್ಷನ್ ಇರಬೇಕನ್ನೋದು. ನಿವೃತ್ತ ಸಂತೋಷ್ ಹೆಗ್ಡೆ ಅವರ ಮಾತಾಗಿರುವಂಥದ್ದು. ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ನ್ಯಾಯವನ್ನು ಒದಗಿಸಬೇಕಾಗಂತ ಸರ್ಕಾರದ ಕರ್ತವ್ಯ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ನ್ಯಾಯಮೂರ್ತಿಗಳು ಸಂತೋಷ್ ಹೆಗ್ಡೆ ಅವರು ಕೂಡ ಸಾಕ್ಷಿ ಆಗ್ತಾ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ಸರ್, ಈ ಹೋರಾಟದ ಉದ್ದೇಶ ಏನು? ಈ ಹೋರಾಟಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸ್ಪಂದನೆ ವ್ಯಕ್ತ ಮಾಡ್ತಾರೆ? ನಿವೃತ್ತರಾದ ಸರ್ಕಾರಿ ನೌಕರರು ಎಲ್ಲರೂ ಒಂದೇ ಗುಂಪಿಗೆ ಸೇರಿದವರು. ಅದಕ್ಕೆ ಒಂದು ದಿನದಲ್ಲಿ ಮಾಡೋಕ್ಕೆ ಬರಲ್ಲ. ನಿವೃತ್ತವರಿಗೆ ಪೆನ್ಷನ್ ಕೊಡುವುದಿದ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡಬೇಕು. ಅದು ಇಂಥ
ಸಮಯದಲ್ಲಿ ನಿವೃತ್ತರಾದವರಿಗೆ ಒಂದು ಮತ್ತೆ ನಿವೃತ್ತರಾದವರಿಗೆ ಇನ್ನು ಬೇರೆ ಅಂತ ಮಾಡೋಕ್ಕೆ ಬರುವುದಿಲ್ಲ ಕಾನೂನಲ್ಲಿ. ಅದಕ್ಕೆ ಇದು ತಪ್ಪಂತ ಎಲ್ಲರಿಗೂ ಒಂದೇ ರೀತಿ ಕೊಡಬೇಕು. ಸರ್, ಈಗ ಅಣ್ಣಾ ಹಜಾರೆ ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ನಿಮ್ಗೆಲ್ಲ ಒಂದ್ ಕಡೆ ಭರವಸೆ ಇದೆಯಾ? 28 ಈ ಸಚಿವ ಸಂಪುಟದ ಸಚಿವರೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಲ್ಲಿ. 17 ಬಾರಿ ಕಳೆದ ತಿಂಗಳಲ್ಲಿ ಹೋಗಿದ್ರು, ಆದ್ರೂ ಏನು ರೆಸ್ಪಾನ್ಸೇ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಂತ? ಅವ್ರ ಹತ್ರ ಹಣ ಇಲ್ಲ. ಈ ಭರವಸೆಗಳನ್ನು ಕೊಟ್ಟಿದ್ದಾರಲ್ಲ, ಆ ಹಣ ಎಲ್ಲ ಭರವಸೆಗೆ ಹೋಗ್ತದೆ. ಅದರಿಂದ ಇದು ಖಂಡಿತವಾಗಿಯೂ ಕಾನೂನಿಗೆ ಈ ರೀತಿ ತಾರತಮ್ಯ ಮಾಡೋಕ್ಕೆ ಬರುವುದಿಲ್ಲ. ಒಂದು ದಿವಸ ನಿವೃತ್ತರಾದವರಿಗೆ ಒಂದು ರೀತಿ ಪೆನ್ಷನು, ತದನಂತರ ನಿವೃತ್ತರಾದವರಿಗೆ ಇನ್ನೊಂದು ಪೆನ್ಷನು, ಅದು ಕೊಡೋಕ್ಕೆ ಬರೋದಿಲ್ಲ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪೆನ್ಷನ್ ಕೊಡಬೇಕು. ಅವ್ರ ಹತ್ರ ಕೊಡೋಕ್ಕೆ ಹಣ ಇಲ್ಲ, ಅದಕ್ಕಾಗಿ ಈ ರೀತಿ ಗ್ಯಾರಂಟಿ ಸ್ಕೀಮಿಂದ ಹಣ ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಡಿದ್ರು. ಹೌದು ಹೌದು. ಇವಾಗ ಎಲೆಕ್ಟ್ರಿಸಿಟಿ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ, ನೀರಿನ ಚಾರ್ಜಸ್ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ಇದಕ್ಕೆಲ್ಲ ಹಣ ಕೊಡಕ್ಕೆ ಅವ್ರಿಗೆ ಹಣ ಇಲ್ಲ ಅವ್ರ ಹತ್ರ. ಅಂದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಇವರೆಲ್ಲ ಜೀವ ಆಗೋದು ರಾಜಕಾರಣಿಗಳು. ಹೌದು ಹೌದು, ಅಲ್ಲಿ ತನಕ ಎಲ್ಲಿ ಮಲ್ಕೊಂಡಿದ್ರು ಅಂತಾನೆ ಗೊತ್ತಾಗಲ್ಲ. ನಿಜ. ಅಲ್ಲ, ಬೆಳಗಾವಿಗೆ ಸಹಿತ ಹೋಗಿದ್ರಲ್ಲ ಸರ್, ಬೆಳಗಾವಿ ಅಲ್ಲೂ ಅಧಿವೇಶನ ನಡ್ತಾ ಇರೋ ಸಂದರ್ಭದಲ್ಲೂ ಕೂಡ ನೀವು ಅಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು, ಅಲ್ಲೂ ರೆಸ್ಪಾನ್ಸ್ ಇಲ್ಲ. ಬೆಂಗಳೂರು ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇದ್ರ ಅಥವಾ ಮುಖ್ಯಮಂತ್ರಿಗಳ ಅಥವಾ ಬೇರೆ ರಾಜ್ಯದಲ್ಲಿ ಇದ್ರ ಅಂತ? ಅಲ್ಲ, ಅವ್ರ ಹತ್ರ ಕೊಡೋಕ್ಕೆ ಹಣ ಇಲ್ಲದೆ ಇದ್ರೆ ಏನು ಮಾಡೋದು? ಅವರು ಇದೇ ರೀತಿ ಮಾಡಬೇಕಾಗ್ತದಲ್ಲ. ಆದರೆ ಅವ್ರು ಮಾಡಿದ ಅವ್ರ ನಿರ್ಧಾರ ಸಂಪೂರ್ಣ ಸಂವಿಧಾನಕ್ಕೆ ವಿರುದ್ಧವಾದ. ಪರ್ಯಾಯ ಮಾರ್ಗ ಏನಿರ್ಬೋದು ಸರ್ ಇದಕ್ಕೆ? ಇದೇ ಡೇಟ್ ಎಲ್ಲರಿಗೂ ಒಂದೇ ರೀತಿ ಪೆನ್ಷನ್ ಇರಬೇಕು. ಅದಕ್ಕೆ ಒಂದು ಗುಂಪು ಮಾಡೋಕ್ಕಾಗಲ್ಲ. ಈ ಡೇಟಿಗಿಂತ ಮೊದಲು ರಿಟೈರ್ ಆದವ್ರಿಗೆ ಒಂದು ಪೆನ್ಷನು, ತದನಂತರ ರಿಟೈರ್ ಆದವ್ರಿಗೆ ಇನ್ನೊಂದು ಪೆನ್ಷನ್ ಅಂತ ಗುಂಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಿವೃತ್ತ ಸರ್ಕಾರಿ ನೌಕರರು, ಅವ್ರಿಗೆ ಒಂದೇ ರೀತಿಯ ಪೆನ್ಷನ್ ಇರಬೇಕು ಆ ಡಿಪಾರ್ಟ್ಮೆಂಟ್ಗೆ ಸೇರಿದವರಿಗೆ. ಈಗ ಇಲ್ಲ, ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ. ಅವ್ರು ಬರೋಲ್ಲ? ಇಲ್ಲ, ಆರೋಗ್ಯ ಚೆನ್ನಾಗಿಲ್ಲ ಅಂತ ನನಗೆ ನಿನ್ನೆ ಫೋನ್ ಮಾಡಿದ್ರು ಅವರು. ನಂಗೆ ಬರೋಕ್ಕಾಗಲ್ಲ ಅಂತ. ಈಗ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಸ್ತೀರಾ ಹೇಗೆ ಸರ್? ನಂಗೆ ಗೊತ್ತಿಲ್ಲ, ನಾನು ಅವ್ರು ನಿರ್ಧಾರ ಮಾಡೋರು. ಅವ್ರು ನಾನು ಬರೀ ಒಬ್ಬ ಅತಿಥಿಯಾಗಿ ಬಂದಿದ್ದೇನೆ ಹೊರತು ನಿರ್ಧಾರ ಮಾಡೋದು ಅವರು. ಸರ್, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಈ ರೀತಿ ತಾರತಮ್ಯ ಬೇಡ, ಎಲ್ಲರಿಗೂ ಒಂದೇ ರೀತಿಯ ಪೆನ್ಷನ್ ಕೊಡಿ. ಈಗ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡಿದವರು ನಿವೃತ್ತರಾದ ನಂತರ ಅವ್ರಿಗೊಂದು ಪೆನ್ಷನ್, ಇವ್ರಿಗೊಂದು ಪೆನ್ಷನ್, ಹೆಂಗೆ? ಅದು ಕೂಡ ಹಣದ ಉಬ್ಬರದಿಂದ ಎಲ್ಲರಿಗೂ ಭಾಳ ಕಷ್ಟ ಆಗಿದೆ ಈ ನಡುವೆ. ಅದರಿಂದಾಗಿ ಎಲ್ಲರಿಗೂ ಒಂದೇ ರೀತಿ ಪೆನ್ಷನ್. ನೀರಿನ ದರನು ಕೂಡ ಹೆಚ್ಚಳ ಮಾಡಕ್ಕೆ ಹೋಗ್ತೀರಾ ಸರ್? ಎಲ್ಲ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ದಾರೆ, ಈ ರೀತಿ ಎಲ್ಲದಕ್ಕೂ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಕಾಣಿಸ್ತದೆ. ಇಲ್ಲದ್ರೆ ಈ ರೀತಿ ಯಾಕೆ ಮಾಡ್ತಾರೆ? ಆದರೆ ಅವರ ಸಂಬಳದಲ್ಲಿ ಏನು ಕಮ್ಮಿ ಮಾಡಿಲ್ಲ. ಹೌದು, ಖಂಡಿತ, ಅದಕ್ಕೆ ಇದಿಲ್ಲ, ಸಂಶಯನೇ ಇಲ್ಲ. ಅಲ್ಲ, ಆ ಗ್ಯಾರಂಟಿನೂ ಸರಿಯಾಗಿ ಸಿಗ್ತಾ ಇಲ್ಲ. ಗೃಹಲಕ್ಷ್ಮಿ ಸಿಗ್ತಾ ಇಲ್ಲ ಅಥವಾ ಅನ್ನಭಾಗ್ಯ ಇವಾಗ ಅದಕ್ಕೂ ಇಲ್ಲದೆ ಹೋಗೋ, ಅದು 3 ತಿಂಗಳಾಯ್ತು. ಹೌದು. ಅಲ್ಲ, ಹಂಗೆ ಕಾಣಿಸ್ತದೆ ನನಗೆ ಮೇಲ್ನೋಟಕ್ಕೆ. ಯಾಕಂದರೆ ಕೊಟ್ಟ ಭರವಸೆಯನ್ನೇ ಪೂರೈಸೋಕ್ಕಾಗಲ್ಲ. ಆ ಭರವಸೆಯಿಂದಾಗಿ ಈ ಥರ ಇದನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ ಅಂತ ಹೇಳಿದ್ರು ಒಬ್ಬರಿಗೆ, ಇನ್ನೊಬ್ಬರಿಗೆ ಕಟ್ಟುವವರಿಗೆ ಅದು ಜಾಸ್ತಿ ಮಾಡಿದ್ದಾರೆ. ಈ ರೀತಿ ಆ ಗ್ಯಾರಂಟಿ ಕೊಡುವ ಮೊದಲೇ ಯೋಚನೆ ಮಾಡಬೇಕಾಗಿತ್ತು, ಇದು ಸರಿಯೋ ತಪ್ಪು, ನಮ್ಮ ಹತ್ರ ಕೊಡುವ ಶಕ್ತಿ ಇದೆ ಇಲ್ಲವೋ ಅಂತ. ಬರೀ ಒಂದು ಓಟಿಗಾಗಿ ನಿರ್ಧಾರಕ್ಕೆ ಬಂದಿದ್ದಾರೆ, ಗೆದ್ದಿದ್ದಾರೆ. ಸರ್, ಕೊನೆಯದಾಗಿ ಇವತ್ತಿನ ಪ್ರಮುಖ ಒತ್ತಾಯ ಏನು ಸರ್ ಸರ್ಕಾರಕ್ಕೆ? ಎಲ್ಲರಿಗೂ ಒಂದೇ ರೀತಿಯ ಪೆನ್ಷನ್ ಇರಬೇಕನ್ನೋದು. ನಿವೃತ್ತ ಸಂತೋಷ್ ಹೆಗ್ಡೆ ಅವರ ಮಾತಾಗಿರುವಂತದ್ದು ಎಲ್ರಿಗೂ ಕೂಡ ಒಂದೇ ರೀತಿಯಾದಂತ ನ್ಯಾಯವನ್ನ ಒದಗಿಸಬೇಕಾಗಂತ ಸರ್ಕಾರದ ಕರ್ತವ್ಯ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.